ರಾಜ್ಯ ಸರ್ಕಾರ ಒಂದು ಸರ್ಕಾರದ ಆಡಳಿತ ವ್ಯವಸ್ಥೆ ಯಾವ ರೀತಿ ಹಳಿ ತಪ್ಪಿದೆ ಮತ್ತು ಅರಾಜಕತೆ ಯಾವ ರೀತಿ ಸೃಷ್ಟಿಯಾಗಿದೆ ಅಂತ ಹೇಳಲಿಕ್ಕೆ ಒಂದು ಕ್ಲಾಸಿಕ್ ಆದಂತಹ ಉದಾಹರಣೆ ಏನು ಅಂತ ಕೇಳಿದ್ರೆ, ಆರೋಗ್ಯ ಇಲಾಖೆಯ ಒಬ್ಬರು DHO ಅವರನ್ನ ಅಬ್ಕಾರಿ ಇಲಾಖೆಗೆ ವರ್ಗಾವಣೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಶಿಫಾರಸಿನ ಪತ್ರವನ್ನು ಕೊಟ್ಟಿರುವಂತದ್ದು ಸರ್ಕಾರದ ಆಡಳಿತ ವ್ಯವಸ್ಥೆ ಎಷ್ಟು ಕೊಲಗೆಟ್ಟಿದೆ ಅಂತ ಹೇಳಲಿಕ್ಕೆ ಇದೊಂದು ಜೀವಂತವಾದಂತಹ ಉದಾಹರಣೆ. ವರ್ಗಾವಣೆ ದಂಧೆಯಲ್ಲಿ ಎಲ್ಲ ಇಲಾಖೆಗಳು ಮುಳುಗೋಗಿದೆ ಎನ್ನುವಂತ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಇನ್ನಷ್ಟು ಪುಷ್ಟಿ ಕೊಡುವ ರೂಪದಲ್ಲಿ ಕಡ್ಡಾಯವಾಗಿ ಆರೋಗ್ಯ ಸೇವೆಯಲ್ಲೇ ಇರಬೇಕು ಅನ್ನುವಂತ ನಿಯಮಾವಳಿಗಳನ್ನ ಮೀರಿ ಒಬ್ಬ ಆರೋಗ್ಯ ಇಲಾಖೆ ಅಧಿಕಾರಿಯನ್ನ ಅಬ್ಕಾರಿ ಇಲಾಖೆಗೆ ವರ್ಗಾವಣೆ ಮಾಡಲಿಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ಪತ್ರವನ್ನ ಕೊಟ್ಟಿರುವಂತದ್ದು ರಾಜ್ಯದ ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಎನ್ನಲಿಕ್ಕೆ ಇವತ್ತೊಂದು ಉದಾಹರಣೆ ಸಿಕ್ಕಿದೆ. ಅಬ್ಕಾರಿ ಇಲಾಖೆನಲ್ಲಿ 6,000 ಕೋಟಿ ರೂಪಾಯಿ ಹಗರಣ ನಡೆದಿದೆ ಅನ್ನುವಂತ ಆರೋಪಗಳನ್ನ ವಿಧಾನಸಭೆಯ ಒಳಗೆ ನಾವು ಮಾಡಿ ಏನು ಧರಣಿಗಳನ್ನ ಮಾಡ್ತಾ ಇದ್ವಿ. ಈ ವರ್ಗಾವಣೆ ಹಿಂದೆ ಯಾರ್ಯಾರಿದ್ದಾರೆ ಎನ್ನುವಂತ ಆರೋಪಗಳು ಮುಖ್ಯಮಂತ್ರಿಯ ಮನೆ ಬಾಗಿಲಿಗೆ ತನಕ ಎಷ್ಟು ಬಂದಿತ್ತು, ಅದಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪುಷ್ಟಿಯ ದಾಖಲೆ ಇವತ್ತು ಸಿಕ್ಕಿರುವಂತದ್ದು ಸ್ವತಃ ಸರ್ಕಾರ ಇವತ್ತು ಉತ್ತರವನ್ನು ಕೊಡಬೇಕಾಗಿದೆ. ಸರ್ಕಾರದ CND ರೂಲ್ಸ್ ನಲ್ಲಿ ವೃಂದ ನಿಯಮದಲ್ಲಿ ಎಲ್ಲವನ್ನೂ ಗಾಳಿಗೆ ತೂರಿ ತನಗೆ ಯಾರು ಬೇಕು ಮತ್ತು ಯಾರು ಹೆಚ್ಚು ಹಣವನ್ನು ಕೊಡ್ತಾರೆ ಅವ್ರಿಗೆ ಇಂಥ ಪೋಸ್ಟ್ಗಳನ್ನ ಕೊಡಬಹುದು ಅನ್ನುವಂತ ನಿಯಮಾವಳಿಗಳನ್ನ ಸರ್ಕಾರ ಅಘೋಷಿತವಾಗಿ ಮಾಡಿಕೊಂಡು ಅದರ ಪರಿಣಾಮವಾಗಿ ಆರೋಗ್ಯ ಇಲಾಖೆ ಅಧಿಕಾರಿಯನ್ನ ಇವತ್ತು ಅಬ್ಕಾರಿ ಇಲಾಖೆಗೆ ವರ್ಗಾವಣೆ ಮಾಡಲಿಕ್ಕೆ ಬೇಕಾದಂತ ಶಿಫಾರಸನ್ನ ಇವತ್ತು ಸರ್ಕಾರ ಮಾಡಿದೆ. ಇಂಥ ವರ್ಗಾವಣೆಯ ದಂಧೆಯ ಸರ್ಕಾರವನ್ನ ನಾವು ಯಾವತ್ತೂ ಕೂಡ ನೋಡಿರ್ಲಿಲ್ಲ. ಎಲ್ಲ ಇಲಾಖೆನಲ್ಲಿ ವರ್ಗಾವಣೆಯ ದಂಧೆ ನಡೀತಾ ಇರುವಂತದ್ದು. ಇದಕ್ಕೆ ಯಾರೋ ಒಬ್ಬ ವ್ಯಕ್ತಿ ಒಂದು ಕುಟುಂಬ ಇದರಲ್ಲಿ ಪಾಲುದಾರರಾಗಿ ಎಲ್ಲ ಇಲಾಖೆಗಳಲ್ಲಿ ವರ್ಗಾವಣೆಯಲ್ಲಿ ಕೈ ಆಡಿಸ್ತಾ ಇರೋದನ್ನ ನೋಡಿದಾಗ ಸರ್ಕಾರ ತನ್ನ ಕುರ್ಚಿಯನ್ನ ಬಲಪಡಿಸ್ಕೊಳ್ಳಿಕ್ಕೆ ಮತ್ತು ಭ್ರಷ್ಟಾಚಾರವನ್ನ ಎಗ್ಗಿಲ್ಲದಂತೆ ನಡೆಸಲಿಕ್ಕೆ ವರ್ಗಾವಣೆಯನ್ನು ಒಂದು ದಂಧೆಯ ರೂಪದಲ್ಲಿ ಸರ್ಕಾರ ತೆಗೆದುಕೊಂಡಿದೆ. ಮಾನ್ಯ ಮುಖ್ಯಮಂತ್ರಿ ಕಚೇರಿ, ಮುಖ್ಯಮಂತ್ರಿಗಳು, ಆರೋಗ್ಯ ಇಲಾಖೆ ಇವತ್ತು ಸ್ಪಷ್ಟ ಮಾಡಬೇಕು. ಎಲ್ಲ ಇಲಾಖೆಗಳಲ್ಲಿ ಡಾಕ್ಟರ್ಗಳಿಲ್ಲ ಅನ್ನುವಂತ ಆರೋಪಗಳು ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬಂದಿದೆ. ನಿನ್ನೆ ಔಷಧಿಗಳಿಲ್ಲ ಅಂತೇಳಿ ಆರೋಪಗಳು ಬಂದಿರುವಂತ ಸಂದರ್ಭದಲ್ಲಿ ಒಬ್ಬ DHO ಅನ್ನ ಅಬ್ಕಾರಿ ಇಲಾಖೆಗೆ ವರ್ಗಾವಣೆ ಮಾಡುವಂಥದ್ದು ಎಷ್ಟು ಸಮಂಜಸ ಅನ್ನುವಂಥದ್ದನ್ನ ಇವತ್ತು ಸರ್ಕಾರ ಸ್ಪಷ್ಟೀಕರಣವನ್ನು ಕೊಡಬೇಕಾಗಿದೆ. ಎರಡನೇದು, ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಇಷ್ಟಪಡುವಂಥದ್ದು, ಸೆಪ್ಟೆಂಬರ್ 22ನೇ ತಾರೀಕು 2025 ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಅಕ್ಟೋಬರ್ 30ನೇ ತಾರೀಕಿನ ತನಕ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಜಾತಿಗಣತಿ ಹೆಸರಿನಲ್ಲಿ ಸರ್ಕಾರ ಮಾಡಿತ್ತು. ಅವಾಗ ಯಾಕೆ ಇಷ್ಟು ತರಾತುರಿಯನ್ನ ಮಾಡ್ತೀರಿ ಅಂತೇಳಿ ನಾವು ಸರ್ಕಾರವನ್ನ ಕೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದೇನು ಅಂತ ಕೇಳಿದ್ರೆ, ಹಿಂದುಳಿದ ವರ್ಗದವರ, ಪರಿಶಿಷ್ಟ ಪಂಗಡದವರ ಅಂಕಿಅಂಶಗಳು ಸರಿಯಾಗಿ ಸಿಕ್ಕರೆ ಆ ಅಂಕಿಅಂಶಗಳ ಆಧಾರದಲ್ಲಿ ಬಜೆಟ್ ಅನ್ನ ಮಾಡ್ಲಿಕ್ಕೆ ನಮಗೆ ಸುಲಭ ಆಗುತ್ತೆ ಎನ್ನುವಂತ ಮಾತನ್ನ ಅವರು ಉಲ್ಲೇಖ ಮಾಡಿದ್ರು. ಈಗ ಬಜೆಟ್ ನಿಗದಿ ಆಯ್ತು ಯಾವತ್ತು ಅಂತ, ಆದ್ರೆ ವರದಿ ಇನ್ನೂ ಕೂಡ ಪ್ರಕಟ ಆಗ್ಲಿಲ್ಲ. ಆ ವರದಿ ಪ್ರಕಟ ಆಗದಲ್ಲೇ ಬಜೆಟ್ ಅನ್ನು ಹೇಗೆ ಮಂಡಿಸ್ತೀರಿ? ಹಾಗಾದ್ರೆ ಬಜೆಟ್ ಅನ್ನುವಂಥದ್ದು ಆಶಾ ಗೋಪುರ ಅಷ್ಟೇನಾ? ಅಂಕಿಅಂಶಗಳೇ ಸರಿಯಾಗಿ ನಿಮಗೆ ಸಿಕ್ಕಿಲ್ಲ ಅಂತಂದ್ರೆ ಬಜೆಟ್ ಅನ್ನ ಯಾವ ಮಾನದಂಡದಲ್ಲಿ ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಿ? ಒಂದು ಕಡೆ ಸುಮಾರು 400 ಕೋಟಿ ರೂಪಾಯಿಯ ವೆಚ್ಚ ಮಾಡಿ ವರದಿಯನ್ನ ಸಿದ್ಧ ಮಾಡಿದ್ರಿ. ಇವತ್ತು ಪೂರ್ಣ ವರದಿ ಬರಲೇ ಇಲ್ಲ. ಒಂದ್ ಕಡೆ ನೀವು ಹೇಳಿದ್ರಿ ಫೆಬ್ರವರಿನಲ್ಲಿ ವರದಿ ಪ್ರಕಟ ಆಗತ್ತೆ ಅಂತ. ಇವತ್ತಿನ ತನಕ ವರದಿ ಬರಲಿಕ್ಕೆ ಬೇಕಾದಂತ ಸೂಚನೆಯನ್ನ ನೀವು ಹಿಂದುಳಿದ ವರ್ಗದ ಇಲಾಖೆಗೆ ಕೊಡ್ಲಿಲ್ಲ. ಎರಡನೇದು, ಆ ವರದಿಯನ್ನ ತೆಗೆದುಕೊಳ್ಳದೆ ಬಜೆಟ್ ಅನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತಂದ್ರೆ ಹಿಂದುಳಿದ ವರ್ಗದವರ ಆರ್ಥಿಕ ಸಮೀಕ್ಷೆಯನ್ನ, ಸಾಮಾಜಿಕ ಸಮೀಕ್ಷೆಯನ್ನ ಮಾಡಿ ಆ ವರದಿಯನ್ನ ಕಾಂತರಾಜು ವರದಿಯ ರೂಪದಲ್ಲಿ ಅದನ್ನ ಕಸದ ಬುಟ್ಟಿಗೆ ಹಾಕ್ಲಿಕ್ಕೆ ಹೊರಟಿದ್ದೀರಾ? ಬಜೆಟ್ಟಿನ ಪಾವಿತ್ರ್ಯತೆ ಎಲ್ಲಿ ಉಳಿತದೆ? ಇದನ್ನ ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಬೇಕು. ನಾಳೆ ಹಾವೇರಿ ಅಧಿವೇಶನ 1,000 ದಿನಗಳನ್ನ ಪೂರೈಸ್ತಾ ಇರುವಂತ ಸರ್ಕಾರದ ನಾಳೆಯ ಸಮಾವೇಶ ಏನಿದೆ, 1000 ದಿನಗಳ ಸಾಧನೆ ಅಂತೇಳಿ ಸರ್ಕಾರ ಹೇಳಲಿಕ್ಕೆ ಹೊರಟಿದೆ. 1000 ಅರಾಜಕತೆಗಳು ಸರ್ಕಾರದಲ್ಲಿ ಸೃಷ್ಟಿಯಾಗಿದೆ. ನಾಳೆಯ ಸಮಾವೇಶದಲ್ಲಿ ಸರ್ಕಾರ ಸ್ಪಷ್ಟ ಮಾಡಬೇಕು. ಮಧುಸೂದನ್ ಅವರ ವರದಿಯನ್ನ, ಜಾತಿ ಗಣತಿ ಹೆಸರಿನಲ್ಲಿ ನಡೆದಂತ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆಯ ವರದಿಯನ್ನ ಸರ್ಕಾರ ಯಾವತ್ತು ಪ್ರಕಟ ಮಾಡುತ್ತೆ? ಆ ಪ್ರಕಟೆಯ ಅಂಕಿಅಂಶಗಳ ಆಧಾರದಲ್ಲಿ ಬಜೆಟ್ ನಡೆಯುತ್ತೋ ಅಥವಾ ಬಜೆಟ್ಗೂ ಅದಕ್ಕೂ ಸಂಬಂಧ ಇಲ್ಲವೋ ಅನ್ನುವಂಥದ್ದನ್ನ ನಾಳೆಯ ಹಾವೇರಿ ಸಮಾವೇಶದಲ್ಲಿ ಸರ್ಕಾರ ಸ್ಪಷ್ಟ ಮಾಡಿದ್ರೆ ಬಜೆಟ್ಗೆ ಒಂದು ದಿಕ್ಕು ಸಿಗುತ್ತೆ ಅಂತ ಅನ್ಕೊಳ್ತೇನೆ. ಇಲ್ಲ ಅಂತಂದ್ರೆ ಕಾಂತರಾಜು ವರದಿಯ ರೂಪದಲ್ಲೇ ಈ ವರದಿಯು ಕಸದ ಬುಟ್ಟಿಗೆ ಹಾಕ್ಬೇಕು ಅನ್ನೋದು ನಿಮ್ಮ ಉದ್ದೇಶ.
ಎರಡನೇದು ಈ ಬಜೆಟ್ಗೆ ಯಾವುದೇ ರೀತಿಯಾದಂಥ ಅಂಕಿಅಂಶಗಳ ದಾಖಲೆಗಳಿಲ್ಲದೆ ಇದರ ಪಾವಿತ್ರತೆಯೇ ಇಲ್ಲದಂತ ಒಂದು ಬಜೆಟ್ ಅಂತೇಳಿ ನಾನು ಅನ್ಕೊಳ್ತೇನೆ. ಹಾಗಾಗಿ ನಾನು ಹಿಂದುಳಿದ ವರ್ಗದವರ ಪರ ಅಂತೇಳಿ ಸದಾ ಕಾಲ ನಿಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಜಾತಿ ಗಣತಿಯನ್ನ, ಸಾಮಾಜಿಕ ಸಮೀಕ್ಷೆಯನ್ನ ಪದೇ ಪದೇ ಹೇಳ್ತಾ ಜನರನ್ನ ಕಳೆದ 15 ವರ್ಷದಿಂದ ದಿಕ್ಕು ತಪ್ಪಿಸಿದ್ ಸಾಕು. ಈಗ ಈ ಅಂತಿಮ ವರದಿಯನ್ನ ನೀವು ಪ್ರಕಟ ಮಾಡಬೇಕು, ಅದನ್ನ ಬಹಿರಂಗ ಮಾಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಸರ್, ಇನ್ನೊಂದು ನಿನ್ನೆ ಬಜೆಟ್ ಪೂರ್ವಭಾವಿ ಸಭೆಗಾಗಿ ಹಿಂದುಳಿದ ವರ್ಗಗಳ ಸಂಘಟನೆಗಳನ್ನ ಕರೆಯಲಾಗಿತ್ತು. ಆದ್ರೆ ಯಾರಿಗೂ ಕೂಡ ಮಾತಾಡಕ್ ಅವಕಾಶ ಸಿಕ್ಕಿಲ್ಲ. ಕೆಲವೊಂದಿಷ್ಟು ಜನರಿಗೆ ಮಾತ್ರ ಮಾತಾಡಕ್ ಅವಕಾಶ ಸಿಕ್ಕಿದೆ. ಕೆಲವೊಂದಿಷ್ಟು ಜಾತಿಗಳಿಗೆ, ತುಳಿತಕ್ಕೊಳಗಾದ ಜಾತಿಗಳಿಗೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥದ್ದನ್ನ ಒಳಗೆ ಅಸಮಾಧಾನ ಪಟ್ಕೊಂಡು ಹೋಗಿದ್ದಾರೆ ಸರ್. ನಿನ್ನೆ ನೋಡಿ, ಬಜೆಟಿನ ಪೂರ್ವಭಾವಿಯನ್ನ ಮುಖ್ಯಮಂತ್ರಿಗಳು ಹೇಗ್ ಮಾಡ್ತಾ ಇರೋದ್ರಿಂದ ನಾನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಆದ್ರೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ, ಒಂದೊಂದು ದಿನ 10-12 ಇಲಾಖೆಗಳನ್ನು ಅವರು ಕರೀತಾ ಇದ್ದಾರೆ ಅಂತಂದ್ರೆ ಎಷ್ಟು ಆಸಕ್ತಿ ಇದೆ ಮತ್ತು ಎಷ್ಟು ಇಲಾಖೆಗಳು ಇದಕ್ಕೆ ಪೂರಕವಾಗಿ ಸ್ಪಂದಿಸ್ತಾ ಇದೆ ಎನ್ನುವಂಥದ್ದೇ ಅವರ ಅಜೆಂಡಾ ನೋಡಿದಾಗಲೇ ಗೊತ್ತಾಗುತ್ತೆ. ಹಾಗಾಗಿ ಕೇವಲ ಯಾವುದೋ ಸಂಘಟನೆಗಳನ್ನು ಕರೆದು ಯಾವುದೋ ಪ್ರಮುಖರನ್ನು ಕರೆದ್ವಿ ಅನ್ನುವಂಥ ಕಣ್ಣೆರೆಸುವಂತ ತೊಂದರೆ ಆಗಬಾರ್ದು. ನೈಜವಾದಂಥ ಉದ್ದೇಶವನ್ನು ಇಟ್ಟುಕೊಂಡು, ಪ್ರಾಮಾಣಿಕವಾದಂಥ ಕಳಕಳಿಯನ್ನು ಇಟ್ಟುಕೊಂಡು ಇದರ ಚರ್ಚೆಗಳು ನಡೆದ್ರೆ ಸುಲಭ ಆಗುತ್ತೆ. ಹಾಗಾಗಿ ಅಂಕಿಅಂಶಗಳೇ ನಿಮ್ಮ ಹತ್ರ ಇಲ್ಲ ಅಂತಂದಾಗ ಇನ್ ಬಜೆಟ್ನ ಪಾವಿತ್ರತೆ ಹೇಗೆ ಉಳಿಯುತ್ತೆ ಎನ್ನುವಂಥದ್ದೇ ನನ್ನ ಮೂಲ ಪ್ರಶ್ನೆ. ಆ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆಲೋಚನೆ ಮಾಡುವುದು.